ನಮಸ್ಕಾರ ವೀಕ್ಷಕರೇ, ಬಿಜಿ ಪ್ಲಸ್ ಪಕ್ಕಾ ಸುದ್ದಿ ವಾಹಿನಿಯ ಸುದ್ದಿ ಬೆಳಕಿಂಡಿಗೆ ಸ್ವಾಗತ. ನಾನು ನಿಮ್ಮ ವಾಹಿನಿಯ ವರದಿಗಾರ ಸಂಗಮೇಶ್ ಕುಶಿಗಿರಿ. ಕಡು ಬಡತನದ ಮಧ್ಯೆ ಕಷ್ಟಪಟ್ಟು ಓದಿ ನೀಟ್ ಅರ್ಹತಾ ಪರೀಕ್ಷೆಯಲ್ಲಿ ಉತ್ತಮ ಅಂಕಗಳನ್ನು ಪಡೆದು ಸರ್ಕಾರಿ ವೈದ್ಯಕೀಯ ಸೀಟ್ ಗಿಟ್ಟಿಸಿಕೊಂಡ ಕುಷ್ಟಗಿ ತಾಲೂಕಿನ ಕೊರಟಗೆರೆ ಗ್ರಾಮದ ವಿದ್ಯಾರ್ಥಿನಿಯೊಬ್ಬಳು ಗಮನ ಸೆಳೆದಿದ್ದಾಳೆ. ಕೊರಟಗೆರೆ ಗ್ರಾಮದ ಶಿವಲಿಂಗಮ್ಮ ಶರಣಪ್ಪ ಸುಡಿ ನೀಟ್ ಅರ್ಹತಾ ಪರೀಕ್ಷೆಯಲ್ಲಿ 497ನೇ ರ್ಯಾಂಕ್ ಪಾಸ್ ಆಗಿ ಸರ್ಕಾರಿ ಕೋಟಾದಡಿ MBBS ಸೀಟು ಪಡೆದಿದ್ದಾಳೆ. ಗ್ರಾಮದಲ್ಲಿ ತಗಡಿನ ಮೇಲ್ಛಾವಣಿಯ ಪುಟ್ಟ ಮನೆ ಇದೆ. 3 ಎಕರೆ ಜಮೀನು ಹೊಂದಿದ್ದರೂ ಅದರಲ್ಲಿ 2 ಎಕರೆ ಜಮೀನು ಬೇಸಾಯಕ್ಕೆ ಮಾತ್ರ ಯೋಗ್ಯವಿದೆ. ಆದರೆ ನಿರೀಕ್ಷಿತ ಆದಾಯ ಬಾರದ ಹಿನ್ನೆಲೆಯಲ್ಲಿ ಸದರಿ ಕುಟುಂಬದವರು ಕೂಲಿಯಾಳಾಗಿ ಕೆಲಸ ನಿರ್ವಹಿಸುತ್ತಿದ್ದಾರೆ. ಸದ್ಯ ಬಿಡುವಿನ ವೇಳೆ ಸುಮ್ಮನೆ ಕೂರದ ವಿದ್ಯಾರ್ಥಿನಿ ಶಿವಲಿಂಗಮ್ಮ ಸುಡಿ ಕೃಷಿ ಕೂಲಿಯಾಳಾಗಿ ನಿರ್ವಹಿಸುತ್ತಿದ್ದಾಳೆ. ಸರ್ಕಾರಿ ಕೋಟಾದಡಿ ಪ್ರವೇಶ ಶುಲ್ಕ ಭರಿಸಲಾಗದ ಆರ್ಥಿಕ ದುಸ್ಥಿತಿ ಇದ್ದರೂ ಈಕೆ ಆತ್ಮಸ್ಥೈರ್ಯ ಕಳೆದುಕೊಂಡಿಲ್ಲ. MBBS ಉನ್ನತ ವ್ಯಾಸಂಗಕ್ಕೆ ಸರ್ಕಾರದ ಶುಲ್ಕ 64,000 ರೂಪಾಯಿ ಮತ್ತು ಕಾಲೇಜು ಶುಲ್ಕ 25,000 ರೂಪಾಯಿ ಹಾಗೂ ಇತರೆ ವೆಚ್ಚ ಸೇರಿ 1.5 ಲಕ್ಷ ಹೊಂದಿಸಿಕೊಳ್ಳಲು ಈ ವಿದ್ಯಾರ್ಥಿನಿ ಕುಟುಂಬ ಪರದಾಡುತ್ತಿದೆ. 1ರಿಂದ SSLCಯವರೆಗೆ ಸ್ವಗ್ರಾಮ ಕೊರಟಗೆರೆಯ ಸರ್ಕಾರಿ ಶಾಲೆಯಲ್ಲಿ ಕಲಿತ ಶಿವಲಿಂಗಮ್ಮ SSLCಯಲ್ಲಿ 97.62%, ಗಂಗಾವತಿ AKRD ಕಾಲೇಜಿನಲ್ಲಿ PUC ವಿಜ್ಞಾನದಲ್ಲಿ 93% ಅಂಕಗಳ ಸಾಧನೆ ಮಾಡಿದ್ದಳು. ಧಾರವಾಡದಲ್ಲಿ ನೀಟ್ ಕೋಚಿಂಗ್ ಪಡೆದಿದ್ದಳು. BA MS ಸೀಟು ಸಿಕ್ಕರೂ MBBS ಕೋರ್ಸ್ ಕಲಿಯಬೇಕೆಂಬ ಛಲದ ಹಿನ್ನೆಲೆಯಲ್ಲಿ ಮೈಸೂರಿನಲ್ಲಿ ಕೋಚಿಂಗ್ ಪಡೆದು ನೀಟ್ ಪರೀಕ್ಷೆಯಲ್ಲಿ 497 ಅಂಕಗಳ ಸಾಧನೆ ಮಾಡಿದ್ದಾಳೆ. ಅವರ ಈ ಸಾಧನೆಗೆ ಬೀದರ್ ಮೆಡಿಕಲ್ ಕಾಲೇಜಿನಲ್ಲಿ ಸರ್ಕಾರಿ ಸೀಟು ಲಭಿಸಿದೆ. ವಿದ್ಯಾರ್ಥಿನಿ ಶಿವಲಿಂಗಮ್ಮಳ ಸಾಧನೆಯನ್ನು ಮೆಚ್ಚಿ ಕುಷ್ಟಗಿ ತಾಲೂಕಿನ ಬಣಜಿಗ ಸಮಾಜದ ಗಣ್ಯರು ವಿದ್ಯಾರ್ಥಿನಿಯ ಮನೆಗೆ ತೆರಳಿ ಗೌರವಿಸಿದ್ದಾರೆ. ಬಳಿಕ ವಿದ್ಯಾರ್ಥಿನಿ ಮನತುಂಬಿ ಮಾತನಾಡಿದ್ದು ಪ್ರತಿಯೊಬ್ಬರ ಮನ ಕಲುಕುವಂತಿದೆ. ಎಲ್ರಿಗೂ ನಮಸ್ತೆ. ನನ್ನ ಹೆಸರು ಶಿವಲಿಂಗಮ್ಮ ಸುಡಿ ಅಂತೇಳಿ. ನಂಗೆ 5th ಸ್ಟ್ಯಾಂಡರ್ಡಿಂದನೂ MBBS ಡಾಕ್ಟರ್ ಆಗ್ಬೇಕನ್ನೋದು ತುಂಬ ಆಸೆ ಇತ್ತು. ಅದರಂತೆಯೇ ತುಂಬ ಕಷ್ಟಪಟ್ಟು ನಾನು ಹೆಂಗೆ ಓದಿದ್ದೀನೋ ಅದೇ ಥರ ನಮ್ಮ ಅಪ್ಪ ಅಮ್ಮ ನನಗಿಂತ 2 ಪಟ್ಟು ತುಂಬಾ ಕಷ್ಟಪಟ್ಟು ದಿನ ಅವರು ಹೊಲ್ದಾಗ ದುಡಿದು ಅವ್ರು ಇರ್ಲಿಕ್ಕಂದ್ರೂ ನನಗೆ ಎಲ್ಲ ರೀತಿಯಿಂದನೂ ನನ್ನ ಓದಿಗೆ ತುಂಬಾ ಸಪೋರ್ಟ್ ಮಾಡ್ಯಾರ. ಇದೇ ರೀತಿ ನಿಮ್ಮೆಲ್ಲರೂ ಪ್ರೀತಿ ಆಶೀರ್ವಾದ ನನ್ನ ಮೇಲಿರಲಿ. ಹಾಗೆ ನಮ್ಮ ಬಣಜಿಗ ಸಮಾಜದವರು ಕೂಡ ನನ್ನ ಸಾಧನೆ ಗುರುತಿಸಿ ನಮ್ಮ ಮನೆಯವರೆಗೂ ಕೂಡ ಬಂದು ನನಗಿಷ್ಟೆಲ್ಲ ಮಾಡ್ಯಾರ. ಅವ್ರಿಗೆ ನಾನು ತುಂಬಾ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಎಲ್ಲರೂ ನನ್ನ ಮೇಲೆ ಇದೇ ರೀತಿ ಯಾರ್ಯಾರು ಇನ್ನೂ ಓದಬೇಕು ಅನ್ನೋ ವಿದ್ಯಾರ್ಥಿಗಳಿರ್ತಾರೆ ಅವ್ರಿಗೂ ಎಲ್ರಿಗೂ ಕೂಡ ನನ್ನ ಥರನೇ ಸಪೋರ್ಟ್ ಮಾಡಿರಿ. ಎಲ್ಲರೂ ಮುಂದೆ ಬರೋಕ್ಕೆ ಸಾಧ್ಯ ಆಗುತ್ತಾ? ನಾವು ಇನ್ನೂ ನಮ್ಮ ದೇಶನ ಇನ್ನೂ ಈಗ ಇಂಡಿಯಾ ಈಸ್ ಡೆವಲಪಿಂಗ್ ಕಂಟ್ರಿ ಅಂತ ಹೇಳ್ತಾರೆ. ನಾವೆಲ್ಲರೂ ಸೇರಿ ಇಂಡಿಯಾ ಈಸ್ ಡೆವಲಪ್ಡ್ ಕಂಟ್ರಿ ಮಾಡಬಹುದು. ಎಲ್ಲ ನಮ್ಮ ಕೈಲೈತಿ. ಸೊ ಒಗ್ಗಟ್ಟಿನಲ್ಲಿ ಬಲ ಇರುತ್ತಾ. ಸೊ ಎಲ್ಲರೂ ಒಗ್ಗಟ್ಟಾಗಿ ನಂದು ನಿಂದು ಅಂದೇನೆ ಎಲ್ಲರದು ಅಂತೇಳಿ ಎಲ್ಲರೂ ಒಗ್ಗಟ್ಟಾಗಿ ಏನಾದರೂ ನಮ್ಮ ದೇಶಕ್ಕೆ ಕೊಡೋಣ ಅನ್ನೋದು ನನ್ನ ಆಸೆ. ಹಾಗೆ ಮತ್ತೊಮ್ಮೆ ನಮ್ಮ ಬಣಜಿಗ ಸಮುದಾಯಕ್ಕೆ ತುಂಬ ಹೃದಯದ ಧನ್ಯವಾದಗಳನ್ನ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂದ್ರೆ ಇಷ್ಟು ನನ್ನ ಸಾಧನೆ ಗುರುತಿಸಿ ನಮ್ಮ ಮನೆವರೆಗೂ ಬಂದು ಇಷ್ಟೆಲ್ಲ ನನಗೆ ಮಾಡಿದ್ದು ಅನ್ಎಕ್ಸ್ಪೆಕ್ಟೆಡ್. ಸೊ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಇದೇ ರೀತಿ ನನ್ನ ಮೇಲೆ ಪ್ರೀತಿ ವಿಶ್ವಾಸ ಹಾಗೆ ನಿಮ್ಮೆಲ್ಲರೂ ನಂಬಿಕೆನ ಉಳಿಸ್ಕೊಳ್ತೀನಿ ಅನ್ನೋ ಭರವಸೆ ನನಗೈತಿ. ಥ್ಯಾಂಕ್ ಯು ಸರ್. ಇತ್ತ ಬಣಜಿಗ ಸಮಾಜದ ಕ್ಷೇಮಾಭಿವೃದ್ಧಿ ಸಂಘದ ಜಿಲ್ಲಾಧ್ಯಕ್ಷ ವೀರೇಶ್ ಬಂಗಾರ್ ಶೆಟ್ಟರ್ ಅವರು ವಿದ್ಯಾರ್ಥಿನಿಯ ಮೆಡಿಕಲ್ ವಿದ್ಯಾಭ್ಯಾಸಕ್ಕೆ ನೆರವಿನ ಕುರಿತು ತಮ್ಮ ಅನಿಸಿಕೆ ವ್ಯಕ್ತಪಡಿಸಿದ್ದು ಹೀಗೆ. ಕುಷ್ಟಗಿ ತಾಲೂಕು ಕೊರಟಗೆರೆ ಗ್ರಾಮದ ಒಬ್ಬ ಪ್ರತಿಭಾನ್ವಿತ ವಿದ್ಯಾರ್ಥಿನಿ ಶಿವಲಿಂಗಮ್ಮ ಹಾಗೂ ಆಕೆಯ ತಮ್ಮ
ವೀರೇಶ್ ಸೂಡಿ ಅಂತಕ್ಕಂಥ ಇಬ್ಬರು ಅಕ್ಕ ತಮ್ಮಂದಿರು ಗ್ರಾಮೀಣ ಪರಿಸರದಲ್ಲಿ ಸರ್ಕಾರಿ ಶಾಲೆಯಲ್ಲೇ ಓದಿ PUC ಅವರಿಗೆ ವಿದ್ಯಾಭ್ಯಾಸವನ್ನ ಮಾಡಿ ಹೇಗೋ ಕಷ್ಟಪಟ್ಟು ವೈದ್ಯಕೀಯ ಶಿಕ್ಷಣಕ್ಕೆ ಆ ಶಿವಲಿಂಗಮ್ಮ ಅಂತಕ್ಕಂಥ ವಿದ್ಯಾರ್ಥಿನಿ ಆಯ್ಕೆಯಾಗಿದ್ದಾಳೆ ಮತ್ತು ಎಂಜಿನಿಯರಿಂಗಿಗೆ ಆ ವೀರೇಶ್ ಅಂತಕ್ಕಂಥ ವಿದ್ಯಾರ್ಥಿ ಆಯ್ಕೆಯಾಗಿದ್ದಾನೆ. ಇಷ್ಟು ದಿನ ತಾವು ದುಡಿದ ಹಣದಲ್ಲೇ ತಮ್ಮ ತಂದೆ ತಾಯಿಯರ ಕೂಲಿ ನಾಲಿ ಹಣದಲ್ಲೇ ಏನೋ ಒಂದು ವಿದ್ಯಾಭ್ಯಾಸವನ್ನ ಪೂರ್ಣಗೈದಿದ್ದಾರೆ PUC ಅವರಿಗೆ. ಆದರೆ ಶಿವಲಿಂಗಮ್ಮ ಏನು MBBS ಒಂದು ಬೀದರ್ ಕಾಲೇಜ್ಗೆ ಸೆಲೆಕ್ಟ್ ಆಗಿದ್ದಾಳೆ, ಆಕೆಗೆ ಸುಮಾರು 1.5 ಲಕ್ಷ ರೂಪಾಯಿ ವರ್ಷಕ್ಕೆ ಧನ ಸಹಾಯ ಬೇಕಾಗಿದೆ. ಜೊತೆಗೆ ಆ ವೀರೇಶ್ ಸೂಡಿ ಅಂತಕ್ಕಂಥ ಹುಡುಗ ಕೂಡ ಎಂಜಿನಿಯರಿಂಗ್ ಕಾಲೇಜ್ ಬಳ್ಳಾರಿಗೆ ಸೆಲೆಕ್ಟ್ ಆಗಿದ್ದಾನೆ. ಅವನಿಗೂ ಕೂಡ ಪ್ರೈವೇಟ್ ಕಾಲೇಜ್ ಆಗಿರೋದ್ರಿಂದ ಸುಮಾರು 1.5 ಲಕ್ಷ ರೂಪಾಯಿ ಪ್ರತಿ ವರ್ಷ ಬೇಕಾಗಿದೆ. ಹೀಗಾಗಿ ನಾವು ಸಾರ್ವಜನಿಕರು ಹಾಗೂ ಸಮಾಜದಲ್ಲಿರ್ತಕ್ಕಂಥ ಜವಾಬ್ದಾರಿಯುತ ವ್ಯಕ್ತಿಗಳು, ಸ್ಥಿತಿವಂತರು ಈ ಒಂದು ಸಂದರ್ಭದಲ್ಲಿ ಅಂತ ಮಕ್ಕಳ ನೆರವಿಗೆ ಬರಬೇಕಾಗಿದೆ. ಅವರ ಓದಿನ ಕನಸನ್ನ ಪೂರ್ಣಗೊಳಿಸಲಿಕ್ಕೆ ನಾವು ನೀರೆರೆದು ಪೋಷಿಸಬೇಕಾಗಿದೆ. ಹಾಗಾಗಿ ದಯವಿಟ್ಟು ನಾನು ಎಲ್ಲ ಸಾರ್ವಜನಿಕರಲ್ಲಿ ವಿನಂತಿ ಮಾಡ್ಕೊಳ್ತೇನೆ, ಈ ಶಿವಲಿಂಗಮ್ಮ ಮತ್ತು ವೀರೇಶ್ ಅಂತಕ್ಕಂಥ ಬಡ ವಿದ್ಯಾರ್ಥಿಗಳಿಗೆ ನೀವು ಕೂಡ ಸಹಾಯ ಮಾಡೋಣ ಆರ್ಥಿಕವಾಗಿ. ಅವರು ದುಡಿದು ಸಂಪಾದಿಸಿದ ನಂತರ ಕೂಡ ಅವರು ಕೂಡ ಈ ಸೇವೆಯನ್ನು ಮುಂದುವರಿಸ್ತಾರೆ ಅಂತಕ್ಕಂಥ ಒಂದು ಹಂಬಲದೊಂದಿಗೆ ನಾವು ಇವತ್ತು ಅವ್ರಿಗೆ ಸಹಾಯ ಮಾಡೋಣ. ಮುಂದೆ ತಮ್ಮ ಕಷ್ಟ ಜೀವನವನ್ನ ಅರಿತು ಅವರು ಕೂಡ ತಮ್ಮ ಒಂದು ಸುಸ್ಥಿತಿಯಲ್ಲಿ ಸಹಾಯವನ್ನ ಖಂಡಿತ ಮಾಡುತ್ತಾರೆ. ಅದಕ್ಕಾಗಿ ದಯವಿಟ್ಟು ನಾನು ಸಾರ್ವಜನಿಕರಲ್ಲಿ ವಿನಂತಿ ಮಾಡ್ಕೊಳ್ತೇನೆ, ಆ ವಿದ್ಯಾರ್ಥಿನಿಯರಿಗೆ ನಮ್ಮ ಕೈಲಾದಷ್ಟು ಸಹಾಯವನ್ನ ಮಾಡೋಣ ಅಂತ ಹೇಳಿ ನಿಮ್ಮಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತೇನೆ. ನಮಸ್ಕಾರ. ನಮಸ್ಕಾರ ಕುಷ್ಟಗಿ ಜನತೆಯೇ, ನಿಮ್ಮ ಮಕ್ಕಳ ಶಾಲಾ ಸಿದ್ಧತೆ ಇನ್ನೂ ಪೂರ್ಣವಾಗಿಲ್ವೇ? ಎಲ್ಲಾ ಶಾಲಾ ಸಾಮಗ್ರಿಗಳು ಈಗ ಒಂದೇ ಸೂರಿನಡಿ ಲಭ್ಯ. ಬಿಜಿ ಕನೆಕ್ಷನ್ಸ್ ಬುಕ್ ಸ್ಟಾಲ್ಗೆ ಇಂದೇ ಭೇಟಿ ನೀಡಿ. ಅತ್ಯುತ್ತಮ ಗುಣಮಟ್ಟದ ಶಾಲಾ ನೋಟ್ಬುಕ್ಗಳು, ಪೆನ್, ಪೆನ್ಸಿಲ್, ಜಾಮೆಟ್ರಿ ಬಾಕ್ಸ್, ಸ್ಕೂಲ್ ಬ್ಯಾಗ್, ಟಿಫಿನ್ ಬ್ಯಾಗ್ ಸೇರಿದಂತೆ ಎಲ್ಲಾ ಶಾಲಾ ಸಾಮಗ್ರಿಗಳು ಈಗ ಒಂದೇ ಸೂರಿನಡಿ ಲಭ್ಯ, ಅದೂ ಸಹ ತೀರ ಸುಲಭ ಬೆಲೆಯಲ್ಲಿ. ಇಂದೇ ಭೇಟಿ ನೀಡಿ ಕುಷ್ಟಗಿಯ ಬಿಜಿ ಕನೆಕ್ಷನ್ಸ್ ಬುಕ್ ಸ್ಟಾಲ್ಗೆ. ಸಾರ್ವಜನಿಕ ಆಸ್ಪತ್ರೆ ಎದುರು ಉತ್ತಮ ಹಾಗೂ ಕೈಗೆಟುಕುವ ಬೆಲೆ. ನಿಮ್ಮ ಮಕ್ಕಳ ಶಿಕ್ಷಣಕ್ಕೆ ನಮ್ಮ ವಿಶೇಷ ಕಾಳಜಿ. ಬಿಜಿ ಕನೆಕ್ಷನ್ಸ್, ನಿಮ್ಮ ನಂಬಿಕೆಯ ತಾಣ. ಧನ್ಯವಾದಗಳು. ಸತ್ಯ, ನಿಖರತೆ ಮತ್ತು ಜನಪರ ಸುದ್ದಿಗಳೊಂದಿಗೆ ನಾವು ಸದಾ ನಿಮ್ಮೊಂದಿಗೆ. ನೋಡ್ತೀರಿ BG+ ಪಕ್ಕಾ ಸುದ್ದಿ.